ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಅವರ ಒಂದು ಭಾವನೆಗಳಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಫಸ್ಟ್ ಮೆಸೇಜ್ ನಿಮ್ಮ ವ್ಯಕ್ತಿ ಕಡೆಯಿಂದ ಏನಿದೆ? ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಔಟ್ ಫಸ್ಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು. ನನ್ನ ಲೈಫಲ್ಲಿ ಈಗ ಆಲ್ರೆಡಿ ನಾನು ತುಂಬ ನಡೀತಾ ಇದೆ, ತುಂಬ ಸ್ಟ್ರಗಲ್ಸ್ ನಡೀತಾ ಇದೆ. ಕೆರಿಯರಲ್ಲಿ ಸೆಟಲ್ ಇಲ್ಲ ನಾನು. ಸ್ವಲ್ಪ ಟೈಮ್ ಕೊಡು, ಎಲ್ಲವನ್ನು ಸರಿ ಮಾಡಿಕೊಂಡು ನಿನ್ನ ಹತ್ರಕ್ಕೆ ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ಸ್ವಲ್ಪ ಟೈಮ್ ಕೊಡು, ಎಲ್ಲವನ್ನು ಸರಿ ಮಾಡಿಕೊಂಡು ಸರಿಪಡಿಸ್ಕೊಂಡು ನಾನು ನಿನ್ನ ಹತ್ರ ಬರ್ತೀನಿ. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ನಾನು ಚೀಟ್ ಮಾಡೋದಿಲ್ಲ. ಐ ಜಸ್ಟ್ ಸಾರ್ಟ್ ದ ಥಿಂಗ್ಸ್ ಔಟ್ ಆ್ಯಂಡ್ ಐ ಜಸ್ಟ್ ಡೆಫಿನೆಟ್ಲಿ ಕಮ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಸರಿ ಮಾಡಿಕೊಂಡು ನಿನ್ನ ಜೊತೆ ನಾನು ಬಂದು ಇರ್ತೀನಿ. ಓಕೆ, ಐ ಕೀಪ್ ಲುಕಿಂಗ್ ಎಟ್ ಯುವರ್ ಪಿಕ್ಚರ್ಸ್. ನಾವಿನ್ನೂ ಸಿಗೋದಕ್ಕಾಗ್ತಾ ಇಲ್ಲ, ನಾನು ನಿನ್ನ ಮೀಟ್ ಆಗೋದಕ್ಕಾಗ್ತಾ ಇಲ್ಲ, ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ ಕೆಲಸದ ಪ್ರೆಷರಿಂದ. ಬಟ್ ನನಗೆ ತುಂಬ ಇಷ್ಟ ಆ್ಯಂಡ್ ನಿನ್ನ ನೆನಪಾದಾಗೆಲ್ಲ ನಾನು ನಿನ್ನ ಫೋಟೋಸ್ಗಳನ್ನ ನೋಡ್ತಾ ಇರ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಐ ಲವ್ ಯು ದಟ್ ಯು ಲವ್ ಮೀ ಜಸ್ಟ್ ದ ವೇ ಐ ನೀಡ್ ಯು ಟು. ಓಕೆ, ನನಗೆ ಹೇಗೆ ಬೇಕು, ನನಗೆ ಯಾವ ರೀತಿಯ ವ್ಯಕ್ತಿ ಬೇಕು ಅಂತ ಅಂದ್ಕೊಂಡಿದ್ದೆ ಆ ಥರದ ವ್ಯಕ್ತಿ ನೀನಾಗಿದೆಯಾ. ನನಗೆ ಯಾವ ರೀತಿ ಪ್ರೀತಿ ಕೊಡಬೇಕು ಅಂತ ಇತ್ತೋ ಆ ರೀತಿಯ ಒಂದು ಪ್ರೀತಿ ನೀನು ನನಗೆ ಕೊಡ್ತಾ ಇದೆಯಾ. ಆ್ಯಂಡ್ ನನ್ನ ಹೇಗಿದೆಯಾ ಹಾಗೆ ಒಪ್ಕೊಂಡಿರೋದಕ್ಕೆ ನನಗೆ ತುಂಬ ಇಷ್ಟ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ವಿ ನೀಡ್ ಟು ವರ್ಕ್ ಆನ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್ ನಾವು. ನಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಮೇಲೆ ವರ್ಕ್ ಮಾಡಬೇಕು. ಎಸ್, ನೀನು ನಿನ್ನ ಕೆರಿಯರ್ ಕಡೆ ಫೋಕಸ್ ಮಾಡು, ನಾನು ನನ್ನ ಕೆರಿಯರ್ ಕಡೆ ಫೋಕಸ್ ಮಾಡ್ತೀನಿ. ಸೊ ದಟ್ ನಮ್ಮಿಬ್ಬರ ಒಂದು ಕಂಫರ್ಟೇಬಲ್ ಲೈಫ್, ನಾವು ಅಂದ್ಕೊಂಡಿರೋ ರೀತಿಯ ಒಂದು ಲೈಫ್ನ ನಾವು ಲೀಡ್ ಮಾಡಬಹುದು. ಐ ಹೇಟ್ ಮೈ ಲೈಫ್. ಸೊ ಸದ್ಯಕ್ಕೆ ಈಗ ಅವರಿಗೆ ಒಂದು ಫಿನಾನ್ಷಿಯಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇರೋದ್ರಿಂದ ಅವರ ಒಂದು ಲೈಫ್ನ ಅವ್ರು ಹೇಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಮೋಸ್ಟ್ಲಿ ಅವ್ರಿಗೆ ನಿಮ್ಮ ಜೊತೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಆಸೆ ಇದೆ. ಬಟ್ ಅಂದ್ಕೊಂಡ ರೀತಿಯಲ್ಲಿ ಆ್ಯಸ್ ಪ್ಲ್ಯಾನ್ಡ್ ಯಾವುದು ಥಿಂಗ್ಸ್ ವರ್ಕೌಟ್ ಆಗ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ಹೇಗಾಗಿದ್ದೀನಿ ಅಂತ ಅವರ ಒಂದು ಲೈಫ್ನ ಅವರೇ ಹೇಗೆ ಮಾಡ್ಕೊಳ್ತಾ ಇದ್ದಾರೆ. ಐ ಆಮ್ ಟಯರ್ಡ್, ಐ ಹ್ಯಾವ್ ಬೀನ್ ಫೈಟಿಂಗ್ ಅ ಬ್ಯಾಟಲ್ ಐ ಕಾಂಟ್ ವಿನ್. ಓಕೆ, ಸೊ ತುಂಬ ಸ್ಟ್ರಗಲ್ ಅನ್ನೋದನ್ನು ಇವ್ರು ತಗೊಳ್ತಾ ಇದ್ದಾರೆ. ತುಂಬ ಎಮೋಷ್ನಲ್ ಚಾಲೆಂಜಸ್ ಇವ್ರಿಗೆ ಬರ್ತಾ ಇದೆ, ಮೆಂಟಲ್ ಚಾಲೆಂಜಸ್ ತುಂಬ ಬರ್ತಾ ಇದೆ ಅಂತ ಹೇಳ್ಬೋದು. ಮೆಂಟಲಿ ಹೇಗೆ ಸ್ಟ್ರಾಂಗ್ ಆಗಿರಬೇಕು ಇಂಥದ್ದೇ ಸಿಚುವೇಶನ್ನನ್ನು ಅನ್ನೋದನ್ನು ಕೂಡ ಇವರು ಕಲಿಬೇಕಾಗಿದೆ. ಬಿಕಾಸ್ ಇವ್ರಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆಗಲಿ, ಫ್ಯಾಮಿಲಿ ಸಪೋರ್ಟ್ ಆಗಲಿ ಯಾವುದು ಇಲ್ಲ. ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಈ ವ್ಯಕ್ತಿ ಮೇಲೇ ಇದೆ ಅಂತ ಇಲ್ಲಿ ಎನರ್ಜೀಸ್ ಇದೆ. ಎಲ್ಲರ ಒಂದು ಅವರ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಅವರ ಒಂದು ಸಿಬ್ಲಿಂಗ್ಸ್ ರೆಸ್ಪಾನ್ಸಿಬಿಲಿಟೀಸ್, ಅವರ ಒಂದು ಕೆಲಸದ ಒತ್ತಡ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್, ಎವ್ರಿಥಿಂಗ್ ಈ ವ್ಯಕ್ತಿ ತಗೊಳ್ತಾ ಇದ್ದಾರೆ. ಸೊ ಹೀಗಾಗಿ ನನ್ನ ಲೈಫ್ ತುಂಬ ಸ್ಟ್ರಗಲಲ್ಲಿದೆ, ನಿನಗೆ ಸರಿಯಾದಂತಹ ಟೈಮ್ ಆಗಲಿ ಪ್ರೀತಿ ಆಗಲಿ ಕೊಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಸಮ್ಟೈಮ್ಸ್ ಈ ವ್ಯಕ್ತಿ ನಿನಗೆ ನಾನು ಅರ್ಹಳಿದ್ದೀನಾ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಕಾಸ್ ನೀವು ಅವ್ರಿಗೆ ಎಲ್ಲ ರೀತಿ ಎಫರ್ಟ್ ಕೊಡ್ತಾ ಇದ್ದೀರಾ, ಪ್ರೀತಿ ಕೊಡ್ತಾ ಇದ್ದೀರಾ, ಇನ್ ದ ಸೇಮ್ ರಿಟರ್ನ್ ನಿಮಗೆ ವಾಪಸ್ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಅವ್ರಿಗೆ ಅವ್ರ ಮೇಲೇ ಕೋಪ ಬರ್ತಾ ಇದೆ, ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ ಅವರು. ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್. ಸೊ ಇದಕ್ಕೆ ಏನಾದರೂ ಪರಿಹಾರ ಸಿಗುತ್ತಾ ಯೋಚನೆ ಮಾಡೋಣ. ಸಿಕ್ಕಿಲ್ಲ ಅಂದರೆ ಇನ್ನು ಬೇರೆ ಆ್ಯಕ್ಷನ್ಸ್ನ ತಗೊಳ್ಳೋಣ. ಅಲ್ಲಿವರೆಗೂ ಸ್ವಲ್ಪ ನನಗೆ ಟೈಮ್ ಕೊಡು ಯೋಚನೆ ಮಾಡೋದಕ್ಕೆ. ಇದನ್ನು ಏನಾದರೂ ಒಂದು ಫಿಗರ್ ಔಟ್ ಮಾಡ್ತೀನಿ, ಇದಕ್ಕೆ ಏನಾದರೂ ಒಂದು ಡಿಸಿಷನ್ನ ತೊಗೊಂಬರ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಸಿ, ಈ ವ್ಯಕ್ತಿಯ ಒಂದು ಪ್ರತಿಯೊಂದು ಹಂತವನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಪ್ರತಿಯೊಂದು ಸಿಚುವೇಶನ್ಸ್ನು ಇವ್ರು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಅದಕ್ಕೋಸ್ಕರ ಈ ವ್ಯಕ್ತಿ ಲಕ್ಕಿ ಫೀಲ್ ಮಾಡ್ತಾ ಇದ್ದಾರೆ. ಐ ವಾಂಟ್ ಹಗ್ ಯು. ಈ ವ್ಯಕ್ತಿಗೆ ನಾ ಹಗ್ ಮಾಡಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ಆ ಹಗ್ಗಲ್ಲಿ ಇವ್ರಿಗೆ ಒಂದು ಮಗು ಥರ ಫೀಲ್ ಮಾಡ್ತಾರೆ ನಿಮ್ಮ ಒಂದು ಹಗ್ಗಲ್ಲಿ ಅಂತ ಹೇಳಬಹುದು. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಸಿ, ಸೊ ದಿಸ್ ಪರ್ಸನ್ ಈಸ್ ಮಿಸ್ಸಿಂಗ್ ಯು ಅ ಲಾಟ್, ಮಿಸ್ಸಿಂಗ್ ಯುವರ್ ಟಚ್, ಮಿಸ್ಸಿಂಗ್ ಯುವರ್ ಪ್ರೆಸೆನ್ಸ್. ಐ ನೀಡ್ ಯು ಇನ್ ಮೈ ಲೈಫ್. ಎಸ್, ಡೆಫಿನೆಟ್ಲಿ. ಸಿ ಗೈಸ್, ಈ ವ್ಯಕ್ತಿ ನಿಮಗೆ ಏನಾದರೂ ಮೋಸ ಮಾಡ್ತಾ ಇದ್ದಾರೆ ಅಥವಾ
ನನ್ನ ಬಿಟ್ಟು ಹೋಗ್ತಾರೆ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಸಮಥಿಂಗ್ ನೀವು ಎಕ್ಸೆಟ್ರಾ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ, ಆಸ್ ಪರ್ ಈ ವ್ಯಕ್ತಿಯ ಒಂದು ಫಿನಾನ್ಷಿಯಲ್ ಕಂಡೀಷನ್ ಅಥವಾ ಎಮೋಷನಲ್ ಕಂಡೀಷನ್, ಫ್ಯಾಮಿಲಿ ಕಂಡೀಷನ್ಸ್ ಯಾವುದು ಸರಿ ಇಲ್ಲ, ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಇವರ ಒಂದು ಹೆಲ್ತ್, ರಿಲೇಶನ್ಶಿಪ್ಸ್, ಕೆರಿಯರ್, ಮನಿ ರಿಲೇಟೆಡ್ ಇಶ್ಯೂಸ್ ಎಲ್ಲ ನಡೀತಾ ಇದೆ. ಅಥವಾ ಸಮ್ ಡೆಬ್ಟ್ಸ್ ಅಲ್ಲಿ ಇವ್ರು ಸಿಗಾಕೊಂಡಿದ್ದಾರೆ, ಲೋನ್ಸ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಸೊ ಹೀಗಾಗಿ ನಿಮ್ ಕಡೆ ಸರಿಯಾದಂತಹ ಒಂದು ಫೋಕಸ್ನ ಮಾಡಕ್ ಆಗ್ತಾ ಇಲ್ಲ. ಬಟ್ ಏನೇ ಮಾಡಿದ್ರು ಮುಂದೊಂದ್ ದಿನ ನೀನು ನನ್ನ ನಂಬ್ಕೊಂಡು ನೀನು ನನ್ನ ಹತ್ರ ಬರ್ತೀಯಾ ಅಂತಂದ್ರೆ ನಾನ್ ನಿನ್ಗೆ ಒಳ್ಳೆ ರೀತಿಯ ಒಂದು ಲೈಫ್ನ ಕೊಡ್ಬೇಕಾಗತ್ತೆ. ಅಥವಾ ನಿನ್ ಹತ್ರಕ್ಕೆ ನಾನು ಬರೋ ಅಷ್ಟರಲ್ಲಿ ನನ್ನ ಫ್ಯಾಮಿಲಿಗೆ ನಾನು ಏನಾದ್ರೂ ಮಾಡಿ ಇಟ್ಟು ಬರಬೇಕು. ಸೊ ದಟ್ ನಾನು ಇಲ್ಲಾಂದ್ರೂ ನನ್ನ ಫ್ಯಾಮಿಲಿ ಬದುಕಬೇಕು. ಸೊ ಆ ತರದ ಯೋಚನೆಗಳೆಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸದ್ಯಕ್ಕೆ ಈ ವ್ಯಕ್ತಿ ನಿಮ್ಗೆ ಟೈಮ್ ಕೊಡದೇ ಇರಬಹುದು, ಕಮಿಟ್ಮೆಂಟ್ ಕೊಡದೇ ಇರಬಹುದು, ಬಟ್ ಫೀಲಿಂಗ್ಸ್ ಅದೇ ಇದೆ, ಪ್ರೀತಿ ಅದೇ ಇದೆ. ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು, ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಬಟ್ ಸ್ಟಿಲ್ ಈ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ ಜೊತೆನೇ ಇರಬೇಕು ಅನ್ಕೊಳ್ತಾರೆ, ಅಂಡ್ ನಿಮ್ಗೆ ಲಾಯಲ್ ಆಗೂ ಇದ್ದಾರೆ, ನಿಮ್ಗೆ ಹಾನೆಸ್ಟ್ ಆಗಿ ಇದ್ದಾರೆ. ಅಂಡ್ ಇದುವರೆಗೂ ಅವ್ರು ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ನಿಮ್ ಜೊತೆಗೆ, ಅವ್ರ ಸಿಚುವೇಶನ್ಸ್ ನ ಹೇಳ್ತಾ ಇದ್ದಾರೆ. ಬಟ್ ಸಮ್ವೇರ್ ನಿಮ್ಗೆ ಸ್ವಲ್ಪ ಡೌಟ್ ಆಗ್ತಾ ಇದೆ, ಟ್ರಸ್ಟ್ ಇಶ್ಯೂಸ್ ಬರ್ತಾ ಇದೆ ಅಂತಂದ್ರೆ ಇನ್ನು ಆ ವ್ಯಕ್ತಿ ಅವರ ಒಂದು ಸಿಚುವೇಶನ್ಸ್ ನಿಮ್ಮ ಹತ್ರ ಏನ್ ಹೇಳ್ತಾ ಇದ್ದಾರೆ ಖಂಡಿತ ನಿಜ. ಅವರ ಒಂದು ಸಿಚುವೇಶನ್ ಸದ್ಯಕ್ಕೆ ಸರಿ ಇಲ್ಲ, ಹಾಗಂತ ಸರಿ ಹೋಗೋದೇ ಇಲ್ಲ ಅಂತಾನೂ ಅಲ್ಲ. ಸರಿ ಹೋದ್ಮೇಲೆ ನಾನು ನಿನ್ನ ಹತ್ರ ಬರ್ತೀನಿ ಅಂಡ್ ನಿನಗೆ ಕಮಿಟ್ಮೆಂಟ್ ಕೊಡ್ತೀನಿ. ಐ ಲವ್ ಯು, ಐ ಲೈಕ್ ಯು, ಐ ನೀಡ್ ಯು ಇನ್ ಮೈ ಲೈಫ್ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ಸ್ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.